ಸಂಗತಿಗಳು ಒಂದೇ ವೇದಿಕೆಯಲ್ಲಿ ತರಬೇಕು ಅಂತೇಳಿ ಗಾಂಧಿ ಭವನದಿಂದ ಪ್ರಾರಂಭ ಆದ ಈ ಒಂದು ಸಭೆಗಳು ನಿರಂತರವಾಗಿ ನಡೀತಾನೆ ಇದೆ. ಮೈಸೂರು ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಹಳ್ಳಿಗಳಲ್ಲಿ ಈ ಏಕೀಕರಣದ ಬಗ್ಗೆ ಅರಿವು ಮೂಡಿಸುವಂತ ಕೆಲಸನ ಕೂಡ ಮಾಡಿದ್ದೀವಿ. ರೈತ ಸಂಘಟನೆ ಸಮಸ್ಯೆಗಳನ್ನ ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ರೆ ಹಸಿರು ಟವಲ್ನೇ ಹಾಕೊಂಡಿರೋ ಇನ್ನೊಂದು ಗುಂಪು ಅವ್ರು ಯಾರೋ ಕಳ್ಳರು ಹೋರಾಟ ಮಾಡ್ತಾರೆ ಅಂತ ಇನ್ನೊಂದು ಗುಂಪು ಹೇಳುವಂಥದ್ದು. ಹೀಗಾಗಿ ಅದಕ್ಕೆ ಸುರೇಶನ ಹೇಳಿದ್ದು ರೈತರಿಗೆ ಇವತ್ತು ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಬಂದಂತ ಸಂಘಟನೆ ಇವತ್ತು ರೈತರಿಗೆ ಭಾರವಾಗಿ ಇರುವಂತದ್ದು. ನೀವು 500 ಜನ ಬಂದ್ರಿ, ಅಲ್ಲೇ ಅವನು 5 ಜನ ಹಸಿರು ಟವಲ್ನೇ ಹಾಕಡಿ ಅಂತ ನಮ್ಮ ತರನೇ ಇರ್ತಾರೆ. ಅಲ್ಲಿ ಕೂತಿರೋಲ್ಲ ಕಳ್ಳರು ಅಂದ್ರೆ ರೈತ ಸಂಘದ ವಿರೋಧವಾಗಿ ಕೆಲಸ ಮಾಡ್ತಾ ಇರೋಂಥದ್ದು. ನಿನ್ನೆ ನಾವು ಮೈಸೂರು ಜಿಲ್ಲೆ ಕೆಲವು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಬೆಳಗಾವಿ ಭಾಗಕ್ಕೆ ಸಾವಿರ ಸಂಖ್ಯೆಯಲ್ಲಿ ಬರಬೇಕು ಅಂತ ಹೇಳ್ತಾರೆ. ಹಿಂದ್ಗಡೆ ಏನೇನು 16ನೇ ತಾರೀಕು ಬೆಳಗಾವಿ ಯಾವುದೇ ಕಾರ್ಯಕ್ರಮ ಇಲ್ಲ ಅಂತ ಅಭಿಪ್ರಾಯ ಹಾಕಿ ಹೇಳ್ತಾರೆ. ಇಂಥ ಕಿಡಿಗೇಡಿಗಳು ಕೂಡ ಅಭಿಪ್ರಾಯವನ್ನೇ ಹಾಕಿದ್ದಾರೆ. ಈ ತರ ಪರಿಸ್ಥಿತಿ ಹೋಗ್ತಾರೆ. ಇನ್ನಾದ್ರೂ ಒಗ್ಗಟ್ಟಾಗಿ ವ್ಯವಸ್ಥಿತವಾದ ಸಂಘಟನೆ ಕಟ್ಟಿಲ್ಲ ಅಂದ್ರೆ ಈ ಸಂಘಟನೆಗೋಸ್ಕರ ಯಾರ್ಯಾರು ದುಡ್ಡು ಬಡವರು ಯಾವ ರೈತರಿಗೆ ಗುಂಡಾಕಿ ಅವರ ಸಮಾಜ ಮೇಲೆ ಈ ಸಂಘಟನೆ ಕಟ್ಟಿದ್ದೀವಿ ಅವರೆಲ್ಲರಿಗೂ ಅವಮಾನ ಮಾಡಿದಂಗಿದ್ರು. ಹಂಗಾಗಿ ದೊಡ್ಡ ಮಟ್ಟದಲ್ಲಿ ನಾವು ವ್ಯವಸ್ಥಿತವಾದ ರೈತ ಸಂಘಟನೆ ಕಟ್ಟಬೇಕಾದಂತ ಅನಿವಾರ್ಯ ಇವತ್ತು ನಮ್ಮ ಮುಂದೆ. ಮೊದಲಿತ್ತು ರೈತ ಸಂಘಟನೆ ಆದಾಗಲೇ ಹೇಗೆ ಇಟ್ಟಿತ್ತು, ನೀವು ದೊಡ್ಡ ಸಮಸ್ಯೆ ಅಂದ್ರೆ ಅದೇ ಅವತ್ತಿಗೆ. ಮತ್ತೆ ಸೊಸೈಟಿನಲ್ಲಿ ಸಾಲ ತಗೋತಿದ್ದು ಜಪ್ತಿ ಮಾಡ್ತಿದ್ರು, ಅವೇ ನಿಲ್ಸ್ಬೇಕಾಗಿತ್ತು ಅವತ್ತಿನ ದಿನಕ್ಕೆ. ಇವತ್ತು ದೊಡ್ಡ ಮಟ್ಟದ ಸಮಸ್ಯೆಗಳು ನಮ್ಮ ಮನೆಯ ಬಾಗಿಲು ಮುಂದೆ ಬಂದು ನಿಂತಿದೆ. ಈಗ ನಾವು ಇವತ್ತು ವ್ಯವಸಾಯದಿಂದ ಬದುಕಕ್ಕಾಗಲ್ಲ ಅನ್ನೋ ಒಂದು ಪರಿಸ್ಥಿತಿ ಇವತ್ತು ನಮ್ಮ ಮನೆ ಮುಂದೆ ಬಂದಿದೆ. ಅವತ್ತು ಭತ್ತ ಬೆಳೆಸಿದೋ, ಕಬ್ಬು ಬೆಳೆಸಿದೋ, ಓಡಿ ಬೆಳೆಸಿದೋ ಅವತ್ತು ಮದುವೆ ಮಾಡ್ಬಿಟ್ಟಿದ್ದು. ಮದುವೆ ಮಾಡಿ ನಮ್ಮ ಅಣ್ಣ ತಂದಿರಿಗೆ ಯಾರಿಗಾರು ಹೊಟ್ಟೆ ಹಸ್ಕೊಂಡಿರೋ ಅವ್ರಿಗೂ ಊಟ ಕೊಟ್ಟು, ನಮ್ಮ ನಂಟರಿಗೆ ಅಕ್ಕಿ ಕೊಟ್ಟು, ಕಾಳು ಕೊಟ್ಟು ಬದುಕಂತ ಪರಿಸ್ಥಿತಿ ಇತ್ತು. ಇವತ್ತು ಹಂಗಿಲ್ಲ. ನಮ್ಮ ಮನೆಯಲ್ಲಿ ಏನಾದ್ರು ಒಂದು ಕಾರ್ಯ ಆಗಬೇಕು ಅಂದ್ರೆ ನಮ್ಮ ಭೂಮಿ ತಾಯಿಯನ್ನ ಮಾಡ್ಬೇಕಾದಂತ ಪರಿಸ್ಥಿತಿ ನಮ್ಮ ಮನೆ ಬಾಗಿಲು ಬಂದಿಟ್ಟಿದೆ. ಆ ಭೂಮಿ ತಾಯಿನ ಕಣ್ಣಾಕಿರೋರು ಇವತ್ತು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು. ಅವ್ರು ಯಾರ ಕೈಗೂ ಸಿಗಲ್ಲ ಅಂತ ಇಡೀ ಈ ಸರ್ಕಾರ ಬೇಕು ಅಂದ್ರೆ ಕೊಡಿಸ್ತಾರೆ, ಬೇಡ ಅಂದ್ರೆ ಕಿತ್ತಾಕ ಮಟ್ಟಿರುವಂತ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳಿಗೆ ನಮ್ಮ ಭೂಮಿ ಬೇಕಾಗಿದೆ. ಈಗ ಅದು ಉಳಿಸ್ಕೊಳ್ಬೇಕು ಅಂದ್ರೆ